ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಂಡ. ನಾನು ಮೈಸೂರಿನ ಪ್ರತಿನಿಧಿ ಆನಂದ. ನಾಡ ಅಧಿದೇವತೆ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ಇಂದು ಆಷಾಢ ಮಾಸದ ಮೊದಲ ಶುಕ್ರವಾರದ ಸಂಭ್ರಮ ಮನೆ ಮಾಡಿತ್ತು. ಬೆಳಗ್ಗೆ 3 ಗಂಟೆಯಿಂದಲೂ ಕೂಡ ತಾಯಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ಮಾಡ್ತಾ ಇರುವಂಥದ್ದು ಕಂಡು ಬಂತು. ಅಲ್ಲದೆ ಈಗಾಗಲೇ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ನಾಡಿನ ನಾನಾ ಮೂಲೆಗಳಿಂದ ಕೂಡ ಆಗಮಿಸಿದ್ರು. VIP ಧರ್ಮ ದರ್ಶನ 2,000 ರೂಪಾಯಿ ಟಿಕೆಟ್ ಸೇರಿದಂತೆ ವಿವಿಧ ಬಗೆಯಾಗಿ ಕೌಂಟರ್ಗಳನ್ನು ಕೂಡ ತೆರೆಯಲಾಗಿತ್ತು. ಭಕ್ತರು ಸಹ ಶಾಂತೋಪಾದಿಯಿಂದ ಅಂದರೆ ಸಾಗರೋಪಾದಿಯಲ್ಲಿ ಬಂದಿದ್ದಂತಹ ಭಕ್ತರು ಶಾಂತಿಯಿಂದ ದೇವರ ದರ್ಶನವನ್ನು ಪಡಿತಾ ಇದ್ರು. ಇನ್ನು ಈ ಬಾರಿ 2 ವಿಷಯಗಳು ಪ್ರಮುಖವಾಗಿ ಗಮನವನ್ನು ಸೆಳೆಯಿತು. ಒಂದು, VIP-ಗಳಿಗೆ ಅಂದರೆ MLA, MP, ಮಿನಿಸ್ಟರ್, MLC-ಗಳು ಸೇರಿದಂತೆ ಜಡ್ಜ್ಗಳು ಆದಿಯಾಗೂ ಕೂಡ ಎಲ್ಲರೂ ಕೂಡ ಬೆಳಗ್ಗೆ 5:30 ಗಂಟೆಯಿಂದ 10 ಗಂಟೆ ಒಳಗಾಗಿ ದರ್ಶನಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ನಂತರ ಬಂದಂಥವ್ರಿಗೆ ಅವಕಾಶ ಇಲ್ಲ ಅಂತೇಳಿ ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದರು. ಈ ಹಿನ್ನೆಲೆಯಲ್ಲಿ ಖುದ್ದು ಯತೀಂದ್ರ ಅವರೇ 10 ಗಂಟೆ ನಂತರ ಬಂದ ಹಿನ್ನೆಲೆಯಲ್ಲಿ ಅವರೇ ದೇವರ ದರ್ಶನವನ್ನು ಪಡೆಯದೆ ನಾನು ಆಮೇಲೆ ಪಡಿತೀನಿ, ಅಂದರೆ ಸರ್ತಿ ಸಾಲಿನಲ್ಲಿ ಬಂದು ಇಲ್ಲ ಮುಂದಿನ ವಾರ ದರ್ಶನವನ್ನು ಪಡಿತೀನಿ, ಏನು ಈ ಪಂಕ್ತಿಯನ್ನು ಹಾಕೊಟ್ಟಿದ್ದೀವಿ ಇದು ಎಲ್ರಿಗೂ ಕೂಡ ಅನ್ವಯ ಆಗುತ್ತೆ. 10 ಗಂಟೆ ಒಳಗಾಗಿ ಬಂದು VIP-ಗಳು ದೇವರ ದರ್ಶನವನ್ನು ಪಡೆಯಬೇಕು, ನಂತರದಲ್ಲಿ ಬಂದವರಿಗೆ ಅವಕಾಶ ಇರೋದಿಲ್ಲ ಅನ್ನೋದನ್ನ ಮತ್ತೊಮ್ಮೆ ತಾವೇ ಅದನ್ನು ಅನುಸರಿಸುವ ಮೂಲಕ ಒಂದು ರೀತಿಯ ಸ್ಪಷ್ಟನೆಯನ್ನು ಜನರಿಗೆ ಸಾರಿರುವಂಥದ್ದು. ಮತ್ತೊಂದು ಕಡೆಯಾಗಿ ಇನ್ನೂ ಬಂದಂಥ ಭಕ್ತರಿಗೆ ಮೆಟ್ಲು ಮೂಲಕ ಬಂದಂಥ ಭಕ್ತರಿಗೆ ಒಂದಷ್ಟು ವಿಶೇಷವಾಗಿ ಕುಡಿಯಲು ಬಾದಾಮಿ ಹಾಲು ಹಾಗೂ ಬಿಸ್ಕೆಟನ್ನು ಆಯೋಜನೆ ಮಾಡಲಾಗಿತ್ತು. ಅದನ್ನು ಸಹ ಯತೀಂದ್ರ ಸಿದ್ದರಾಮಯ್ಯ ಅವರು ಒಂದಷ್ಟು ಡಿಸ್ಟ್ರಿಬ್ಯೂಷನ್ ಕೂಡ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದರು. ಇನ್ನು 2,000 ರೂಪಾಯಿ ಟಿಕೆಟಲ್ಲೂ ಕೂಡ ಬಂದವರಿಗೆ ಅಂದರೆ ಎಲ್ಲಿ ಸಾರ್ವಜನಿಕವಾಗಿ ಖಾಸಗಿ ವಾಹನಗಳಿಗೆ ನಿಷೇಧವನ್ನು ಇರಲಾಗಿದೆ ಅಲ್ಲಿಂದ ನೇರವಾಗಿ AC ಬಸ್ಗಳಲ್ಲಿ ಬಂದು 2,000 ರೂಪಾಯಿ ಟಿಕೆಟನ್ನು ಪಡೆದಂಥವರು ದರ್ಶನವನ್ನು ಪಡೆದರು. ಜೊತೆಗೆ ದೇವರ ವಿಗ್ರಹ ಪ್ರಸಾದ ಇರುವಂಥ ಕಿಟ್ಟನ್ನು ಕೂಡ ಪಡ್ಕೊಂಡ್ರು. ಕೇವಲ 3/4 ಗಂಟೆಯಿಂದ 1 ಗಂಟೆ ಒಳಗಾಗಿ ಅವರೆಲ್ಲರಿಗೂ ಕೂಡ ದರ್ಶನ ಆಗ್ತಿತ್ತು. ಈ ಬಾರಿ ವಿಶೇಷವಾಗಿ ಚೆನ್ನಾಗಿ ಪೊಲೀಸ್ ಇಲಾಖೆ ಇರ್ಬೋದು, ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಇರ್ಬೋದು, ಚೆನ್ನಾಗಿ ಎಲ್ಲವನ್ನು ಕೂಡ ಆಯೋಜನೆ ಮಾಡಿದ್ದಾರೆ ಅನ್ನುವಂತಹ ಒಂದಷ್ಟು ಮೆಚ್ಚುಗೆ ವ್ಯಕ್ತ ಆಗಿತ್ತು. ಇದ್ರ ಜೊತೆಗೆ ಇನ್ನು ಈ ಬಾರಿ ಅನೇಕ ಗಣ್ಯರು ಸಹ ದರ್ಶನವನ್ನು ಪಡ್ಕೊಂಡ್ರು. ತಾಯಿ ಚಾಮುಂಡೇಶ್ವರಿಯ ಕೃಪೆಗೆ ಪಾತ್ರರಾದರು. ಏನು ಮಾಜಿ ಸಚಿವರಾದ SD ರೇವಣ್ಣ ಇರ್ಬೋದು, ನಟ ತೆಲಂಗ್ ಸ್ಟಾರ್ ದರ್ಶನ್ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಇರ್ಬೋದು, ನಟಿಯರಾದ ಮಾಳವಿಕಾ ಹಾಗೂ ಬಿಗ್ ಬಾಸ್ನ ಸ್ಪರ್ಧಿಯಾಗಿದ್ದಂತಹ ಅನುಷಾ ರೈ ಇರ್ಬೋದು, ಹೀಗೆ ರಮೇಶ್ ಸಿದ್ದೇಗೌಡರು ಇರ್ಬೋದು, ಈಗ ಅನೇಕ ಗಣ್ಯರು ಸಹ ದೇವರ ಮೊರೆಯನ್ನು ಹೋಗಿದ್ರು. ಅಲ್ಲದೆ ದರ್ಶನವನ್ನು ಪಡೆದು ಪುನೀತರು. ಇದ್ರ ಜೊತೆಗೇನೆ ಏನು BJPಯ ಉಚ್ಚಾಟಿತ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸಹ ದೇವರ ದರ್ಶನವನ್ನು ಪಡೆದರು. ಒಟ್ಟಾರೆಯಾಗಿ ಮೈಸೂರಿನಲ್ಲಿ ಇಂದು ಮೊದಲ ಆಷಾಢ ಶುಕ್ರವಾರದ ಸಂಭ್ರಮ ಏನಿತ್ತು ಇದು ಮನೆ ಮಾಡಿತ್ತು. ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಯತೀಂದ್ರ ಸಿದ್ದರಾಮಯ್ಯ ಅವರು ಖುದ್ದು ತಾವೇ 2-3 ಕಡೆ ಅಂದರೆ ಅನ್ನದಾಸೋಹ ಇರ್ಬೋದು, ಜೊತೆಗೆ ಮೆಟ್ಲು ಮೂಲಕ ಬರುವಂಥ ಭಕ್ತರು ಇರ್ಬೋದು, ಸರ್ತಿ ಸಾಲಿನಲ್ಲಿ ಬರುವಂಥ ಭಕ್ತರು ಇರ್ಬೋದು, ಎಲ್ಲರನ್ನೂ ಕೂಡ ಖುದ್ದು ತಾವೇ ವಿಚಾರಣೆಯನ್ನು ಕೂಡ ನಡೆಸ್ಕೊಂಡ್ರು. ಎಲ್ಲೂ ಕೂಡ ಲೋಪದೋಷಗಳು ಆಗಬಾರ್ದು ಅಂತೇಳಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಹಿಂದೆ ಸೂಚಿಸಿದ್ರು. ಖುದ್ದು ತಾವೇ ಒಂದಷ್ಟು ಸಮಯ ಅಲ್ಲೇ ಕಳೆದು ಎಲ್ಲವನ್ನು ಕೂಡ ಪರಿಶೀಲನೆ ನಡೆಸಿದ್ರು. ಈಗ ನಾನೇ 9:30 ತನಕ ಮಾತ್ರ VIP-ಗಳಿಗೆ ದರ್ಶನ ಅಂತ ಹೇಳಿದೀನಿ. ಸೊ ಹಾಗಾಗಿ ನಾ ಬಂದಿದ್ದು 10:30. ಸೊ ನಾನು ಹೋಗಿ ದರ್ಶನ ಮಾಡೋದಿಲ್ಲ. ನನ್ನ ಜೊತೆ ಬಂದಿರೋರು ಯಾರು ಕೂಡ ದರ್ಶನ ಮಾಡಿಲ್ಲ. ಅವ್ರಿಗೆ ಸಪ್ರೇಟ್ ಕ್ಯೂ ಇರುತ್ತೆ, ಆ ಕ್ಯೂನಲ್ಲಿ ಹೋಗ್ತಾರೆ. ಸೊ ನಾನೇನು ದರ್ಶನ ಮಾಡಿ ಪಾಪ ಜನರಿಗೆ ಡಿಸ್ಟರ್ಬ್ ಮಾಡೋದಿಲ್ಲ. ನಾನಂತೂ ಕಟ್ಟುನಿಟ್ಟಾಗಿ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಬೆಳಗ್ಗೆ 5:30ರಿಂದ 9:30 ಏನು ನಾವು VIP-ಗಳಿಗೆ ಸಮಯ ನಿಗದಿ ಮಾಡಿದ್ದೀವಿ ಆ ಸಮಯದಲ್ಲಿ ಮಾತ್ರ ಬಿಡಬೇಕು. 9:30 ಮೇಲೆ ಯಾವ VIP-ಗಳಿಗೂ ಕೂಡ ಅವಕಾಶ ಕೊಡಬಾರದು ದರ್ಶನಕ್ಕೆ ಅಂತ ಹೇಳಿ. ಒಟ್ಟಾರೆಯಾಗಿ ಮೊದಲನೇ ಆಷಾಢದ ಶುಕ್ರವಾರ ಮಾಸ ಏನಿದೆ ಚಾಮುಂಡಿ ಬೆಟ್ಟದಲ್ಲಿ ಅದ್ದೂರಿಯಾಗಿ ದೇವರ ದರ್ಶನವನ್ನು ಭಕ್ತಾದಿಗಳು ಪಡಿತಾ ಇರುವಂಥದ್ದು. ಯಾವುದೇ ಗೊಂದಲಕ್ಕೂ ಕೂಡ ಜಿಲ್ಲಾಡಳಿತ ಆಸ್ಪದವನ್ನು ಕೊಟ್ಟಿಲ್ಲ. ಹೀಗಾಗಿ ಭಕ್ತರು ಸಹ ಖುಷಿಯನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.